ಪರಿಶುದ್ಧವಾದ ಹಸಿರು ವಾತಾವರಣದಿಂದ ಆರೋಗ್ಯ ವೃದ್ಧಿಸುತ್ತದೆ ಎಂದು ಹೆಗಡೆ ಗ್ರಾಮ ಪಂಚಾಯತ್ ಪಿಡಿಒ ವೆಂಕಟರಮಣ ಪಟಗಾರ್ ಅಭಿಪ್ರಾಯಪಟ್ಟರು. ಕುಮಟಾದ ಹೆಗಡೆ ಗ್ರಾಮದ ಶಿವಪುರ ಅಂಗನವಾಡಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ತಾಲೂಕು ಶೌರ್ಯ ಘಟಕ ಮತ್ತು ಊರ ನಾಗರಿಕ ಸಹಯೋಗದಲ್ಲಿ ಶಾಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುಮಟಾ ತಾಲೂಕಿನ ಕೃಷಿ ಅಧಿಕಾರಿ ಸುನಿಲ್ ಶೆಟ್ಟಿ ಮಾತನಾಡಿ, ಪ್ರತಿಯೊಬ್ಬರ ಆರೋಗ್ಯ ಮತ್ತು ಜೀವನಕ್ಕೆ ಪರಿಶುದ್ಧವಾದ ಗಾಳಿ ಅತ್ಯಗತ್ಯ. ಆದರೂ ಇಂದು ನಾವೆಲ್ಲರೂ ಯಾವುದೋ ಕಾರಣಕ್ಕಾಗಿ ಮರಗಿಡಗಳನ್ನು ಕಡಿದು ಪರಿಸರ ನಾಶ ಮಾಡುತ್ತಿದ್ದೇವೆ ಎಂದರು. ವಿಪತ್ತು ಸೇವಕ ಹರೀಶ್ ನಾಯ್ಕ್ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಮಳೆಗಾಲ ಸಂದರ್ಭದಲ್ಲಿ ಅನಾಹುತಗಳು ನಡೆಯುತ್ತಿದ್ದು, ಶೌರ್ಯ ಸ್ವಯಂ ಸೇವಕರು ಅಲ್ಲಿಗೆ ಧಾವಿಸಿ ಸೇವೆಯನ್ನು ನೀಡುತ್ತಿದ್ದೇವೆ. ವ್ಯಾಪಕ ಮಳೆಯಿಂದ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು. ಇನ್ನು ಪ್ರತಿಯೊಬ್ಬರೂ ವನ ಸಂಪತ್ತು ಮತ್ತು ಪರಿಸರದ ಬಗ್ಗೆ ಪ್ರೀತಿ ಹಾಗೂ ಕಾಳಜಿಯನ್ನು ಹೊಂದಿರಬೇಕು. ಗಿಡಗಳನ್ನು ನೆಟ್ಟು ಬೆಳೆಸುವುದರಿಂದ ಸಸ್ಯ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಅರಣ್ಯ ಸಂಪತ್ತು ಮತ್ತು ಪರಿಸರ ಸಂಪತ್ತಿನಿಂದ ಜಲ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಇದರಿಂದ ಕಾಲಕ್ಕೆ ತಕ್ಕಂತೆ ಮಳೆಯಾಗುತ್ತದೆ. ಅರಣ್ಯ ಹಾಗೂ ಪರಿಸರ ದೇಶದ ಅತಿದೊಡ್ಡ ಸಂಪತ್ತು ಎಂದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕುಮಟಾ ತಾಲೂಕಿನ ಹೆಗಡೆ ವಲಯದ ಮೇಲ್ವಿಚಾರಕ ವಿನುತಾ ನಾಯ್ಕ್, ಹೆಗಡೆ ಮತ್ತು ತಾಡುಕೊಪ್ಪ ಸೇವಾ ಪ್ರತಿನಿಧಿ ಶಂಕರ್ ನಾಯ್ಕ್ ಮತ್ತು ಮಹಾಲಕ್ಷ್ಮಿ ನಾಯ್ಕ್, ವಿಷ್ಣು ಮುಕುರಿ ಉಪಸ್ಥಿತರಿದ್ದರು. ಅಭಿವೃದ್ಧಿ ಯೋಜನೆ ಮತ್ತು ಬೇರೆ ಬೇರೆ ಸಂಘಟನೆ ಮೂಲಕ ಒಂದು ವನ ಮಹೋತ್ಸವವನ್ನು ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದಂದರೆ, ಈ ವನ ಮಹೋತ್ಸವವನ್ನು ಆಚರಿಸುವುದರಿಂದ ಕನಿಷ್ಠ ಪಕ್ಷ ಏನು ಮಳೆಗಾಲ ಪ್ರಾರಂಭವಾಗಿದೆ, ಈ ಜೂನ್ ತಿಂಗಳಲ್ಲಿ ಎಲ್ಲ ಕಡೆಗಳು ಕೂಡ ನಾವು ವನ ಮಹೋತ್ಸವವನ್ನು ಆಚರಿಸ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ಬೇರೆ ಬೇರೆ ಸಂಘಟನೆಯವರು ಮತ್ತು NGOದವರು ಹಾಗೂ ಬೇರೆ ಬೇರೆ ಕಡೆಯವರು ಎಲ್ಲ ಸ್ಥಳೀಯ ಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು, ಊರ ಜನರೆಲ್ಲರೂ ಸೇರಿಕೊಂಡು ಇದೊಂದು ನೀವು ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದಿರಿ. ಯಾವುದು ಗಿಡ ನೆಟ್ಟರೆ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಮತ್ತು ಈಗಾಗಲೇ ಎಲ್ಲ ಕಡೆ ಮರಗಳನ್ನು ನಾಶ ಮಾಡುವುದರಿಂದ ಈ ಏನು ಉಸಿರಾಟದ ತೊಂದರೆ ಅವೆಲ್ಲ ಆಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಈ ಗಿಡ ನೆಟ್ಟು ಸಾರ್ವಜನಿಕರಿಗೆ ಎಲ್ಲರಿಗೂ ಪ್ರೇರೇಪಣೆ ಆಗುವಂಥ ಕೆಲಸವನ್ನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಈ ಶೌರ್ಯ ಸಂಘಟನೆಯವರು ಮತ್ತು ಊರ ಜನರೆಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ಇದಕ್ಕೆ ನಾನು ಅವರಿಗೆ ಆತ್ಮೀಯವಾಗಿ ಧನ್ಯವಾದವನ್ನು ಅರ್ಪಿಸ್ತಾ, ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಹೆಗಡೆ PDO ಆದ ನನಗೂ ಭಾಗವಹಿಸಲಿಕ್ಕೆ ಮತ್ತು ಗ್ರಾಮ ಪಂಚಾಯತ್ ಸಂಘಟನೆ ಮೂಲಕ ಗ್ರಾಮ ಪಂಚಾಯತ್ ಮೆಂಬರ್ ಸಹಕಾರ ಮೂಲಕ ಇದನ್ನು ಮಾಡ್ತಿರೋದ್ರಿಂದ ಇದೊಂದು ಒಳ್ಳೆಯ ಕೆಲಸ ಆಗಿದೆ ಮತ್ತು ಇದನ್ನು ಮುಂದುವರಿಬೇಕು. ನಾವು ಇಷ್ಟೆಲ್ಲ ಗಿಡ ನೆಡ್ತೀವಿ, ಅದಕ್ಕೊಂದು ಕಾದುಕೊಂಡು ಅದನ್ನು ಸಂರಕ್ಷಣೆ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಅಭಿವೃದ್ಧಿ ಆಗಬೇಕಂತ ಹೇಳ್ತಾ ನಂಗೆ ಮಾಹಿತಿ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಹಲವಾರು ವರ್ಷಗಳಿಂದ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಲಕ್ಷಾಂತರ ಗಿಡಗಳನ್ನು ನಾಟಿ ನಮ್ಮ ಕಾರ್ಯಕರ್ತರ ಮೂಲಕ ಹಾಗೂ ಊರ ಸಹಕಾರದೊಂದಿಗೆ ಈ ಪರಿಸರ ಕಾರ್ಯಕ್ರಮ ಶಾಲೆಗಳಲ್ಲಿ, ರುದ್ರಭೂಮಿಗಳಲ್ಲಿ, ಅರಣ್ಯಗಳಲ್ಲಿ ನಾಟಿ ಮಾಡ್ತಿದ್ದೇವೆ. ವಿಶೇಷ ಅಂದರೆ ಅರಣ್ಯಗಳಲ್ಲಿ ಏನು ಗಿಡ ನಾಟಿ ಮಾಡ್ತೇವೆ ಅಂತ ಹೇಳಿದರೆ ಹಣ್ಣಿನ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದೇವೆ. ಹೀಗಾಗಿ ಕಾಡಿನ ಅಂಚಿನಲ್ಲಿರುವ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಕ್ಕಂಥ ಪ್ರಮೇಯ ಜಾಸ್ತಿ ಆಗಿರುವುದರಿಂದ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಮನಗೊಂಡು ಕಾಡಿನಲ್ಲಿರೋ ಪ್ರಾಣಿಗಳು ನಾಡಿಗೆ ಬರದೇ ಇರುವ ಹಾಗೆ ಅವರು ಕಾಡಿನಲ್ಲಿ ಸಿಗ್ತಕ್ಕಂಥ ಆಹಾರ ಕೊರತೆಯಿಂದಾಗಿ ನಾಡಿಗೆ ಬಂದು ನಮ್ಮ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಿದ್ದು, ಇದನ್ನು ಒಂದು ಬಗೆಹರಿಸುವ ಸಲುವಾಗಿ ಅರಣ್ಯೀಕರಣ, ಕಾಡಿನಲ್ಲಿ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿ ಅವರಿಗೆ ಕಾಡಿ ಪ್ರಾಣಿಗಳಿಗೆ ಬೇಕಾದಷ್ಟು ಆಹಾರಗಳನ್ನು ಕಾಡಲ್ಲೇ ಸಿಗುವ ಹಾಗೆ ಒಂದು ವಿನೂತನ ಪ್ರಯತ್ನವನ್ನು ಪೂಜ್ಯ ವೀರೇಂದ್ರ ಹೆಗಡೆ ಮಾರ್ಗದರ್ಶನ ಮಾಡ್ತಿದ್ದೇವೆ. ಅದು ಅಲ್ಲದೆ ನಮ್ಮ ಶಾಲೆಗಳಲ್ಲಿ ಹಾಗೂ ಹಿಂದೂ ರುದ್ರಭೂಮಿಗಳಲ್ಲಿ ಎಲ್ಲೆಲ್ಲಿ ಮರಗಳ ಸಂಖ್ಯೆ ಎಲ್ಲ ಕಡಿಮೆ ಇದೆ, ನಮ್ಮ ಸಂಘಟನೆಯ ಮೂಲಕ, ನಮ್ಮ ಶೌರ್ಯ ವಿಪತ್ತು ಘಟಕಗಳ ಮೂಲಕ ಮತ್ತು ನಮ್ಮ ಸ್ಥಳೀಯರ ಸಹಕಾರದೊಂದಿಗೆ ಪ್ರತಿಯೊಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಹಮ್ಮಿಕೊಂಡು ಲಕ್ಷಾಂತರ ಗಿಡಗಳನ್ನು ಇಲ್ಲಿವರೆಗೆ ನಾವು ನಾಟಿ ಮಾಡಿದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.